ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುರುವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರಾಯರ ವಾರ. ನಿಮಗೆ ಗೊತ್ತು, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ರಾಯರಿಗೆ ನನ್ನ ಕೈಲಾದದನ್ನ ನಮಸ್ಕರಿಸಿ ಆವತ್ತಿನ ದಿನ ರಾಯರಿಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಸಮಯ ಆಗೋಗಿದೆ. ಸೊ ಬೆಳಗ್ಗೆನೇ ಇವತ್ತು ನಾನು ತಿಂಡಿ ಮಾಡ್ತಾಯಿಲ್ಲ, ಅಡುಗೆನೇ ಮಾಡಿಬಿಡೋಣ. ಯಾಕಂದರೆ ಹಸ್ಬೆಂಡ್ ಬರ್ತಾ ಇರೋದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನಕ್ಕೆ ತಿಂಡಿ ಮಾಡಿದ್ರೆ ಅವ್ರಿಗೆ ತಿನ್ನೋದಕ್ಕೆ ಆಗಲ್ಲ. ಸೊ ಇದ್ರ ಜೊತೆಗೆ ರೊಟ್ಟಿ ಗಿಟ್ಟಿ ಏನಾದ್ರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮೂಲಂಗಿ ತೊಗೊಬಂದಿತ್ತು. ಅದನ್ನು ಮೂಲಂಗಿ ಸಾಂಬಾರು ಮಾಡ್ಕೊಂಬಿಡೋಣ. ಯಾಕಂದರೆ ಸ್ವಲ್ಪ ಬೇಗ ಎದ್ದಿದ್ದೆ, ಇನ್ನು ಟೈಮ್ ಇದೆ. ಪೂಜೆ ಅಂತೂ ಮುಗೀತು. ಪೂಜೆ ಆದ ನಂತರ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಫಸ್ಟು ಸಾಂಬಾರು ರೆಡಿ ಮಾಡಿ ಇಟ್ಬಿಡೋಣ. ಸಾಂಬಾರು ರೆಡಿ ಮಾಡಿ ಇಟ್ಕೊಂಡು ಕೂಡ ಇನ್ನು ತಿಂಡಿ ಏನಾದರೂ ರೊಟ್ಟಿ ಗಿಟ್ಟಿ ಏನಾದ್ರು ಹಾಕ್ಕೊಂಡ್ರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಧ್ಯದಲ್ಲಂತೂ ಕರೆಂಟ್ ಹೋಗಿ ಬರ್ತಾಯಿತ್ತು. ತುಂಬ ರಿಸ್ಕ್ ಅನ್ನಿಸ್ತಾಯಿತ್ತು ನನಗಂತೂ. ಯಾಕಪ್ಪ ಇವತ್ತು ಬೇಗ ಹಿಂಗೆ ಮಾಡ್ಕೊಂಬಿಟ್ಟೆ ಅಡುಗೆನ, ಯಾಕಂದರೆ ಆಫೀಸ್ಗೆ ಹೊರಡೋ ಟೈಮ್ಗೆ ಆಗುತ್ತೋ ಆಗಲ್ವಾ ಅಂತ ಅಂದ್ಕೊಂಡು. ಸೊ ಅಷ್ಟರಲ್ಲಿ ಕರೆಂಟು ಹೋಗಿದ್ದು ಬರೋ ಅಷ್ಟರಲ್ಲಿ ರುಬ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಮಟನ್ ಮಸಾಲೆಗೆ ಏನು ಹಾಕ್ತೀನಿ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿನೂ ಬಳಸ್ತಾ ಇಲ್ಲ. ಕಾಯಿ ಆದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಪಲ್ಲೂ ಆಗ್ಬೋದು. ಸೊ ನನಗೂ ಕೂಡ ಅದೇ ಥರ ಹೆವಿ ಗ್ಯಾಸ್ಟ್ರಿಕ್ ಇದೆ. ಸೊ ಹಾಗಾಗಿ ಎಷ್ಟೆಲ್ಲ ಅವಾಯ್ಡ್ ಮಾಡ್ಬೋದು ಅಷ್ಟೆಲ್ಲ ಮಸಾಲೆನ ಅವಾಯ್ಡ್ ಮಾಡ್ತೀನಿ. ಇವಾಗ ರೆಡಿ ಆಯಿತು. ಇದನ್ನು ರುಬ್ಕೊಂಡು ಬಿಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಕಡಲೆ, ಹಸಿಮೆಣ್ಸಿನ್ಕಾಯಿ, ಧನಿಯಾ ಪುಡಿ, ಗರಂ ಮಸಾಲ, ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಸಾಫ್ಟ್ ಅಂದರೆ ನುಣ್ಣಗಾಗೋವರೆಗೂ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತಂತೂ ಎಷ್ಟು ಕೆಲಸ ಇದೆ ಅಂದರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ನನಗಂತೂ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ತುಂಬ ಅಂದರೆ ಒಂದು ವಾರ ಗ್ಯಾಪ್ ಆಗೋಯಿತು ನನಗೂ ಕೂಡ. ಸೊ ಮಾಡೋಕ್ಕಾಗಿಲ್ಲ. ಯಾರು ಏನು ತಿಳ್ಕೊಬೇಡಿ, ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ಅಂತ ಹೇಳಿ. ಇವಾಗ ಮೂಲಂಗಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ನೋಡಿ ಜಜ್ತಾ ಇದ್ದೀನಿ. ನೀವು ಗುಂಡ್ಕಲ್ಲು ಅಥವಾ ಒಳ್ಕಲ್ಲು ಇತ್ತು ಅಂದರೆ ಅದರಲ್ಲೇ ಜಜ್ಕೊಂಬಿಡಿ. ನಾನು ಸುಮ್ಮನೆ ತಟ್ಟೆಲ್ಲೇ ಹಾಕ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ತೀನಲ್ವ. ಸೊ ಹಾಗಾಗಿ ಏನೇ ಮಾಡಿದ್ರೂ ಮಿಕ್ಕೊಂಬಿಡುತ್ತೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು. ಮೂಲಂಗಿ ಸಾಂಬಾರು ತಿನ್ನಬೇಕಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಮಾಡ್ಕೊಂಬಿಡೋಣ. ಇನ್ನು ಸಂಜೆ ಬಂತಂದರೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿರೋಂಥ ಮೂಲಂಗಿನ ನಾನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಅಂದರೆ ಹಸಿ ವಾಸನೆ ಹೋದರೆ ಸಾಕು. ರುಬ್ಬಿಟ್ಕೊಂಡಂತಹ ಮಸಾಲೆನೂ ಹಾಕ್ಬಿಡ್ತೀನಿ. ಮಸಾಲೆ ಹಾಕಿದ ನಂತರ 1-2 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಒಳ್ಳೆ ಮಟನ್ ಸಾಂಬಾರು ಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆಯ್ತು. ಇವಾಗ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನಾನು ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಮೂಲಂಗಿ ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡ್ತೀನಿ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ಅದು ಮಳ್ಳಿಲ್ಲ ಅಂತಂದರೆ ಅದು ಬೇರೆ ಟೇಸ್ಟೇ ಕೊಟ್ಟುಬಿಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಅಷ್ಟರಲ್ಲಿ ನಂದು ಇನ್ನೂ ಏನೇನು ಕೆಲಸಗಳಿವೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಮಕ್ಕಳು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದನ್ನೇ ಮಾಡ್ತಾ ಬೇರೆ ಏನು ಕೆಲಸ ಇದೆ ಅದನ್ನು ನೋಡ್ಕೊಂಬಿಡ್ತೀನಿ. ಇವಾಗ ಆಯಿತು. ಇದನ್ನು ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡ್ಬಿಡ್ತೀನಿ. ಟೈಮ್ ಆಗ್ತಾಯಿದೆ. ಸೊ ನನಗೆ ಕಾಫಿ ಕುಡಿದ್ರೇ ಸ್ವಲ್ಪ ಮೈಂಡ್ ರಿಲೀಫ್ ಆಗೋದು. ಇವಾಗ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡಾಯಿತು. ಕುಡಿದ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಕುದೀತಾ ಇತ್ತು. ಕಾಫಿ ಕುಡ್ಕೊಂಡು ಬಂದ ನಂತರ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡೆ. ಇವಾಗ ಅನ್ನ ಕೂಡ ರೆಡಿಯಾಗಿತ್ತು. ನೋಡಿ, ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಆಗಿತ್ತಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಅಷ್ಟೇ ತಿಂದರೆ ಸಾಕು. ಅವರು ತಿಂಡಿನೇ ಅಂತಲ್ಲ, ಅಡುಗೆನೇ ಅಂತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆಯಿತು. ನನ್ನ ಮಗಳು ಕೂಡ ಬರ್ಕೊಳ್ತಾ ಇತ್ತು. ಇದು ಯಾವಾಗಂದ್ರೆ ಅವಾಗ ಆಟ ಆಡುತ್ತೆ, ಯಾವಾಗಂದ್ರೆ ಅವಾಗ ಬರ್ಕೊಳ್ಳುತ್ತೆ. ಸೊ ಇವಾಗ ನೋಡಿ ಇಬ್ರಿಗೂ ಊಟ ಮಾಡಿಸ್ಬಿಡ್ತೀನಿ. ನಾನು ಕೂಡ ಹೊರಡ್ತೀನಿ. ಇವತ್ತಿನ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.